ಚೇತು ಅವರೇ, ನಾವು ನಿಮಗೆ ಸಿಂಪಲ್ ಆಗಿ ಜನರಲ್ ಕ್ವಶನ್ ಕೇಳ್ತೀವಿ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟರೆ ನೀವು ಮೆಕ್ಯಾನಿಕ್ ಕೆಲಸಕ್ಕೆ ತಗೊಳ್ಬೋದಾ ತಗೋಬಾರ್ದು ಅಂತ ನಾವು ಡಿಸಿಷನ್ ಮಾಡ್ತೀವಿ. ಓಕೆನಾ? ನೀವು ಎಷ್ಟು ಗಾರ್ಮೆಂಟ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರೋ ಅದು ನಮಗೆ ಬೇಕಾಗಿಲ್ಲ. ನಮ್ಮ ಗಾರ್ಮೆಂಟ್ಸ್ಗೆ ಏನು ಬೇಕು ಅದಕ್ಕೆ ಸಂಬಂಧಂತೆ ನಾವು ಕ್ವಶನ್ ಕೇಳೋದು. ಓಕೆನಾ ಚೇತು ಅವರೇ? ಆಯ್ತು ಸರ್, ಕೇಳಿ. ಚೇತು ಅವರೇ, SBI ಫುಲ್ ಫಾರ್ಮ್ ನಮಗೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಓಕೆ ಸರ್, SBI ಅಂದರೆ ಸ್ವಿಚಿಂಗ್ ಫಾರ್ ಇಂಚಸ್ ಅಂತ ಸರ್. ಚೇತು ಅವರೇ, ಇನ್ನೊಂದು ಕ್ವಶನು, ನೀಡಲ್ ಫೀಡ್ಗೂ ಮತ್ತು ಡ್ರಾಪ್ ಫೀಡ್ಗೂ ಇರುವ ವ್ಯತ್ಯಾಸ ಒಂದೆರಡು ಬಿಡಿಸಿ ಹೇಳ್ತೀರಾ? ಸರ್, ನೀಡಲ್ ಫೀಡ್ ಅಂದರೆ ನೀಡಲ್ಲು ಮತ್ತು ಫೀಡಕ್ಕೆ ಎರಡೂ ಜೊತೆಲೆ ಮೂವ್ ಆಗೋದಕ್ಕೆ ನೀಡಲ್ ಫೀಡ್ ಅಂತ ಕರೀತಾರೆ. ಡ್ರಾಪ್ ಫೀಡ್ ಅಂದರೆ ನೀಡಲ್ ಒಂದೇ ಕಡೆ ಮೂವ್ ಆಗೋದಕ್ಕೆ ಅದಕ್ಕೆ ಡ್ರಾಪ್ ಫೀಡ್ ಅಂತ ಕರೀತಾರೆ ಸರ್. ಓಕೆ ಚೇತು ಅವರೇ, ಲಾಸ್ಟ್ ಕ್ವಶನು ಕರೆಕ್ಟಾಗಿ ಆನ್ಸರ್ ಕೊಟ್ಬಿಡಿ. ಓಕೆ ಸರ್, ಕೇಳಿ. UBT ಫುಲ್ ಫಾರ್ಮ್ ಏನು ಹೇಳಿ? ಸರ್, UBT ಫುಲ್ ಫಾರ್ಮ್ ಅಂದರೆ ಅಂಡರ್ ಬೆಡ್ ಟ್ರಿಮ್ಮಿಂಗ್ ಮಿಷಿನ್ ಅಂತ ಸರ್. ಸರಿ ಚೇತು ಅವರೇ, ನೀವು ಇನ್ನು ಹೊರಡ್ಬೋದು. ನಾವು ನಿಮಗೆ ಕೆಲಸದ ಬಗ್ಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಯಾರು ಬರೋಕೆ ಹೇಳಿ? ನಮಸ್ಕಾರ ಸರ್. ನಮಸ್ಕಾರ, ನಿಮ್ಮ ಹೆಸರೇನು ಹೇಳಿ? ಸರ್, ನಮ್ಮ ಹೆಸರು ಪ್ರಸನ್ನ ಅಂತ ಸರ್. ಪ್ರಸನ್ನ ಅವರೇ, ನಿಮ್ಗೊಂದೆರಡು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡಿ. ನೀವೆಷ್ಟು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದಿರೋ ಅದು ನಮಗೆ ಬೇಕಾಗಿಲ್ಲ. ನಮ್ಮ ಕಂಪ್ನಿಗೆ ಏನು ಬೇಕು ಅದ್ರ ಬಗ್ಗೆನೇ ನಾವು ಕೇಳೋದು. ಓಕೆನಾ? ಓಕೆ ಸರ್, ಕೇಳಿ. ಪ್ರಸನ್ನ ಅವರೇ, UBT ಫುಲ್ ಫಾರ್ಮ್ ಹೇಳಿ? ಸರ್, ಕೆಳಗಡೆ ಟ್ರಿಮ್ ಆಗುತ್ತಲ್ಲ ಅದಕ್ಕೆ UBT ಅಂತಾರೆ ಸರ್. ಪ್ರಸನ್ನ ಅವರೇ, ಇನ್ನೊಂದು ಕ್ವಶನು, SBI ಫುಲ್ ಫಾರ್ಮ್ ಹೇಳ್ತೀರಾ? ಸರ್, SBI ಅಂದರೆ ನಾವು ಸಿಂಗಲ್ ನೀಡಲ್ ಮಿಷಿನಲ್ಲಿ ಸ್ಟಿಚಿಂಗ್ ಎಲ್ಲ ದೊಡ್ಡದು ಚಿಕ್ಕದು ಮಾಡ್ತೀವಲ್ಲ ಸರ್, ಅದಕ್ಕೆ SBI ಅಂತಾರೆ ಸರ್. ಸರಿ ಪ್ರಸನ್ನ ಅವರೇ, ನಿಮಗೆ ಕೆಲಸದ ಬಗ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ನೀವು ಹೋಗ್ಬೋದು ಇನ್ನು. ಓಕೆ ಸರ್, ಬರ್ತೀವಿ. ಸುಷ್ಮಾ ಸರ್, ಹೇಳಿ. ಸುಷ್ಮಾ, ಚೇತು ಅವ್ರಿಗೆ ಆಫರ್ ಲೆಟ್ರ್ ಮೇಲ್ ಮಾಡಿಬಿಡಿ, ಅವ್ರ ಕೆಲಸಕ್ಕೆ ಅಪಾಯಿಂಟ್ಗೆ. ಓಕೆನಾ?